ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. LSG ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಸುಸ್ವಾಗತ ಗುರು. ಈ ಒಂದು ಮ್ಯಾಚ್ ಅಲ್ಲಿ ನಾನು ಸ್ಟಾರ್ಟಿಂಗ್ LSG ಅವರು 141ಕ್ಕೆ ಅಲೌಟ್ ಆದಾಗ ಗುರು 141 ನೋಡಿದಾಗ ನಾನು ಈ ಒಂದು ಮ್ಯಾಚ್ ಒನ್ ಸೈಡೆಡ್ ಮ್ಯಾಚ್ ಆರಾಮ್ಸಾಗಿ DC ಅವ್ರು ಗೆಲ್ತಾರೆ ಅಂತಾನೆ ಅನ್ಕೊಂಡೆ. ಆರಾಮ್ಸಾಗಿ ಗೆದ್ದಿದ್ದಾರೆ ಲೆಕ್ಕದಲ್ಲೇ. ಬಟ್ 4 ವಿಕೆಟ್ ಹೋದಾಗ DC ಅವ್ರಿಗೆ ಪಕ್ಕಾ ಬಾಯಿಗೆ ಬಂದಿರತ್ತೆ ಗುರು. ಕೊನೆಯಲ್ಲಿ ನಮ್ಮ ಸಮೀರ್ ರಿಜ್ವಿ ಮತ್ತೆ ಥ್ರಿಸ್ಟನ್ ಸ್ಟೆಪ್ಸ್ ಅವ್ರ ಒಂದು ರೇಂಜ್ ಅದ್ಭುತವಾಗಿ ಆಟ ಆಡಿ ಈ ಒಂದು ಮ್ಯಾಚ್ ನ ಗೆಲ್ಲಿಸ್ತಾರೆ ಗುರು. ಇವಾಗ ಸ್ಟಾರ್ಟಿಂಗ್ ಇಂದ ಮಾತಾಡೋದಾದ್ರೆ ನನಗೆ ರಿಷಬ್ ಪಂತ್ ಓಪನಿಂಗ್ ಬಂದಿದ್ ನೋಡಿ ಶಾಕ್ ಆಗ್ಬಿಡ್ತು ಗುರು. ರಿಷಬ್ ಪಂತ್ ಏನಕ್ಕೆ ಓಪನಿಂಗ್ ಬರ್ತಾ ಇದಾರೆ ಅಂತ ಅನ್ಸಕ್ಕೆಲ್ಲ ಫೀಲ್ ಆಗೋಯ್ತು. ನಾನೇನಪ್ಪ ಅಂತ ಅನ್ಕೊಂಡಿದ್ದೆ ಅಂದ್ರೆ ಗುರು, ಮಿಚೆಲ್ ಮಾರ್ಷ್ ಮತ್ತೆ ಮಾರ್ಕ್ರಮ್ ಓಪನಿಂಗ್ ನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ಏನೋ ಉಲ್ಟಾ ಹೊಡಿತಿದ್ಯಲ್ಲ ಅಂತ ನಿಮ್ಗೂ ಫೀಲ್ ಆಗಿರತ್ತೆ. ಇದೇನ್ ಗುರು, ರಿಷಬ್ ಪಂತ್ ಅವ್ರ ಓಪನಿಂಗ್ ಬರ್ತಾ ಇದಾರೆ. ಗುರು ರಿಷಬ್ ಪಂತ್ ಅವ್ರದ್ದು ಒಂಥರ ಅನ್ಲಕ್ಕಿ ಡಿಸ್ಮಿಸ್ ಅಲ್ಲ ಗುರು. ರನ್ ಔಟ್ ಬೌಲರ್ ಎಂಡ್ ಅಲ್ಲಿ ಬೌಲಿಂಗ್ ಮಾಡಿ ಹಂಗ್ ಹೊಡೆದ್ರೆ ಗುರು ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಗಾರು ಎಲ್ಲಾ ಕಡೆಯಿಂದನೂ ಉರ್ದಿರದೆ. ಆಮೇಲೆ ಗುರು ಮಾರ್ಷ್ ಮತ್ತೆ ಮಾರ್ಕ್ರಮ್ ಒಂದ್ ರೇಂಜ್ ಆಡ್ತಾರೆ ಗುರು. ಮಾರ್ಕ್ರಮ್ ಅವ್ರು ಔಟ್ ಆಗಿದ್ದು ಗುರು, ಅದೊಂಥರ ಅಕ್ಷರ್ ಪಟೇಲ್ ಅವ್ರದ್ದು ನಾರ್ಮಲ್ ಡೆಲಿವರಿ, ಒಂಥರ ಡ್ರೀಮ್ ಡೆಲಿವರಿ ಗುರು. ಅದು ಲೆಕ್ಕದಲ್ಲಿ ಹೆಂಗ್ ಆಫ್ ಸ್ಟಂಪ್ ಎಗ್ರದು ಸಖತ್ತಾಗಿ ಬೌಲಿಂಗ್ ಮಾಡಿರೋ ಗುರು ನಮ್ಮ ಅಕ್ಷರ್ ಪಟೇಲ್ ಅವರು ಆ ಒಂದು ಬಾಲ್ ನ. ಆಮೇಲೆ ಗುರು ನಮ್ಮ ಏಡರ್ ಮಾರ್ಕ್ರಮ್ ಅವ್ರು ಔಟ್ ಆಗಿದ ತಕ್ಷಣ ಗುರು ಧೋನಿ ಅವರು ಡಕ್ಔಟ್ ಆಗ್ತಾರೆ ಗುರು. ನಟರಾಜನ್ ಅವರ ಬೌಲಿಂಗ್ ಅಲ್ಲಿ KL ರಾಹುಲ್ ಅವರು ಆ ಒಂದು ಕ್ಯಾಚ್ ನ ತಗೋತಾರೆ. ಪೂರನ್ ಅವ್ರು ಬಂದಾಗ ಏನ್ ಗುರು, ನಿಮ್ ಪೂರನ್ ಅಂದ್ರೆ ಪೂರನ್ ಶೋ ಇವತ್ತು ಏನಾದ್ರು ಇರತ್ತ ಅಂತ ಅನ್ಕೊಂಡೆ. ಬಟ್ ಏನು ಪೂರನ್ ಶೋ ಇವತ್ತು ಇರ್ಲಿಲ್ಲ. ಅವರು ಡಿಸೀವ್ ಆಗ್ಬಿಡ್ತಾರೆ ಗುರು ಲುಂಗಿ ಎನ್ಗಿಡಿ ಬೌಲಿಂಗಿಗೆ. ಕ್ಲೀನ್ ಬೋಲ್ಡ್ ಸಖತ್ತಾಗಿತ್ತು ಗುರು ಆ ಒಂದು ಬಾಲ್ ಮಾತ್ರ. ಆಮೇಲೆ ಇವ್ರಿಗೆ ಗುರು ರನ್ ಕೊಡದೆ ನಮ್ಮ ಅಬ್ದುಲ್ ಸಮದ್ ಅವರು ಗುರು ಒಂದು 36 ರನ್ ಹೊಡಿತಾರೆ. ಇದೊಂಥರ ಅವ್ರಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಆಗತ್ತೆ. ಮತ್ತೆ ನಮ್ಮ ಶಾಬಾಜ್ ಅಹಮದ್ ಅವರು ಒಂದು ರೇಂಜ್ ಒಂದು 15 ರನ್ ಹೊಡಿತಾರೆ ಗುರು 16 ಬಾಲ್ಗೆ. ಇನ್ನೇನು ಈ ಕಡೆಯಿಂದ ರನ್ ಬರಲ್ಲ. ಸರಿ, ಲುಂಗಿ ಎನ್ಗಿಡಿ ಅವರು 3 ವಿಕೆಟ್ ಗುರು ಒಳ್ಳೆ ವೇರಿಯೇಷನ್ ಇಂದ ವಿಕೆಟ್ ನ ತೆಗಿತಾರೆ. ಮತ್ತೆ ಅಕ್ಷರ್ ಪಟೇಲ್ ಅವರು ಗುರು 3 ಓವರಿಗೆ ನೋಡಿ ಗುರು 17 ರನ್ ಕೊಟ್ಟಿರೋದು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಟರಾಜ್ ರನ್ ಅವರು ಸಹ ಕೇವಲ 29 ರನ್ ಕೊಟ್ಟಿರೋದು. ಕುಲ್ದೀಪ್ ಯಾದವ್ ಅವರೇ ಗುರು ಒಂದ್ ರೇಂಜ್ ಹೈಯೆಸ್ಟ್ ಕೊಟ್ಟಿರೋದು 31 ರನ್. ಇದೇ ಹೈಯೆಸ್ಟ್ ನೋಡಿ ಗುರು. ಅಂದ್ರೆ 4 ಓವರ್ ಕಂಪ್ಲೀಟ್ ಅಲ್ಲಿ ಮಾಡಿರೋದು. ಒಟೈನ್ ವಿಪ್ರಾಜ್ ನಿಗಮ್ ಅವ್ರ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಗುರು. ಈ ಕಡೆ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ಚೇಸ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಶಮಿ ಅವರು ಓಪನಿಂಗ್ ಬೌಲಿಂಗ್ ನ ಮಾಡ್ತಾರೆ ಸರಿನಾ. ಈ ಕಡೆ ಫಸ್ಟ್ ಬಾಲ್ KL ರಾಹುಲ್ ಅವರು ಔಟ್ ಆಗ್ತಾರೆ. ಆ ಒಂದು ಕ್ಯಾಚ್ ನ ಬಂದು ನಮ್ಮ ಮೋಶಿನ್ ಖಾನ್ ಅವ್ರು ಸಗದಾಗಿ ತಗೋತಾರೆ ಗುರು. ಇವತ್ತು LSG ಅವ್ರದ್ದು ಪೇಸ್ ಅಟ್ಯಾಕ್ ಮಾತ್ರ ಚಿಂದಿ ಗುರು. ನಮ್ಮ ಮೊಹಮ್ಮದ್ ಶಮಿ ಅವರಾಗಿರ್ಬೋದು, ಮತ್ತೆ ನಮ್ಮ ಮೋಶಿನ್ ಖಾನ್ ನೋಕ್ಯಾರ್ ಆಗಿರ್ಬೋದು, ಮತ್ತೆ ಪ್ರಿನ್ಸ್ ಯಾದವ್ ಅವರು ಅಕ್ಷರ್ ಪಟೇಲ್ ಅವ್ರ ವಿಕೆಟ್ ಈ ತರ ಗುರು ಅದೊಂಥರ ಕ್ರೇಜಿ ವಿಕೆಟ್. ಅತ್ಯುತ್ತಮವಾದ ಬೌಲಿಂಗ್ ಅಂತಾನೆ ಹೇಳ್ಬೋದು. ಫಸ್ಟ್ ಓವರ್ ನಮ್ KL ರಾಹುಲ್ ಅವ್ರು ಔಟ್ ಆಗಿದ ತಕ್ಷಣ ನಮ್ ನಿತೀಶ್ ರಾಣಾ ಅವ್ರ ಒಂದು 4-6 ಎಲ್ಲ ಹೊಡೆದ್ಬಿಟ್ಟು ಏನೋ ಒಂದ್ ರೇಂಜ್ ಏನೋ ಒಂದು ಜೋಶ್ನ ತುಂಬ್ತಾರೆ. ಆಮೇಲೆ ಗುರು ಮೋಶಿನ್ ಖಾನ್ ಅವ್ರ ಬೌಲಿಂಗ್ ಅಲ್ಲಿ ಒಂಥರ ಕ್ಯಾಚ್ ಥ್ರಿಸ್ಟನ್ ಸ್ಟೆಪ್ಸ್ ಅಬ್ದುಲ್ ಸಮದ್ ಅವ್ರ ಬಿಟ್ಟೆ ಅಂತ ಅನ್ಕೊಂಡೆ ನಾನು. ಕೈಗೆ ಟಿಚ್ ಆಗಿ ಮತ್ತೆ ಮೇಲೋಗಿ ಆ ಒಂದು ಕ್ಯಾಚ್ ನ ತಗೋತಾರೆ. ಆನಂತರ ಅವರು ನಮ್ ಪತಮ್ ನಿಸ್ಸಾಂಕ್ ಅವರು ಪ್ರಿನ್ಸ್ ಯಾದವ್ ಅವ್ರ ಬೌಲಿಂಗ್ ಅಲ್ಲಿ ಹೊಡಿಯಕ್ ಹೋಗಿ ಫುಲ್ ಮೇಲ್ ಹೋಗೋದಾರೆ. ರಿಷಬ್ ಪಂತ್ ಅವ್ರ ಆ ಒಂದು ಕ್ಯಾಚ್ ನ ಆರಾಮ್ಸಾಗಿ ತಗೋತಾರೆ. ಆನಂತರ ಗುರು ಅಕ್ಷರ್ ಪಟೇಲ್ ಅವ್ರದ್ದು ಕ್ಲೀನ್ ಬೋಲ್ಡ್ ಆಗತ್ತಲ್ಲ ಗುರು, ಆ ಒಂದು ಬಾಲ್ ಮಾತ್ರ ಸಖತ್ ಇಷ್ಟ ಆಯ್ತು. ಪ್ಯಾಡಿಗೆ ಬಿದ್ದು ವಿಕೆಟ್ ಹೊಡೆದಿ ಬರೀ ಬೇಲ್ಸ್ ಮಾತ್ರ ಆರೋಗತ್ತೆ. ಆತರ ಡೆಲಿವರೀಸ್ ಸಖತ್ತಾಗಿ ಆಯ್ತು ಗುರು. ಇಲ್ಲಿ ಇವ್ರದ್ದು ಮ್ಯಾಚ್ ಟರ್ನ್ ಆಗಿದೆ ಗುರು. ಎಲ್ಲಪ್ಪ ಅಂದ್ರೆ ಗುರು ನಮ್ಮ ಶಾಬಾಜ್ ಅಹಮದ್ ಅವ್ರ ಬೌಲಿಂಗ್ ಅಲ್ಲಿ ಗುರು ಪಾಪ ಅಲ್ಲೇ ಟಾರ್ಗೆಟ್ ಮಾಡಿ ಅವ್ರಿಗೆ ಹೊಡೆದ್ ಬಿಡ್ತಾರೆ. ಅಲ್ಲಿಂದ ಒಂಥರ ಟಾರ್ಗೆಟ್ ಗುರು 142 ರನ್ ಇದ್ದಾಗ ಒಂದ್ 2 ಓವರ್ ರನ್ ಬಂದ್ಬಿಟ್ರೆ ಗುರು ತುಂಬಾ ಎಫೆಕ್ಟ್ ಮಾಡ್ಬಿಡತ್ತೆ ಅಂತಾನೆ ಹೇಳ್ಬೋದು. 1 ಓವರ್ಗೆ 16 ರನ್ ಹೊಡಿಸ್ಕೋತಾರೆ. ಆಮೇಲೆ 1 ಓವರ್ ನ ನಮ್ಮ ಮಾರ್ಕ್ರಮ್ ಅವ್ರಿಗೆ ಕೊಡ್ತಾರೆ ಗುರು. ಇವ್ರು 13 ರನ್ ಹೊಡಿಸ್ಕೋತಾರೆ. ಫಾರ್ ಪೇಸರ್ಸ್ ಗುರು ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಮೋಶಿನ್ ಖಾನ್ ಅವರು ಗುರು 2 ಓವರ್ ಐ ಥಿಂಕ್ 2 ರನ್ ಕೊಟ್ಟಿದ್ದವರು ಲೆಕ್ಕದಲ್ಲಿ. ಏನ್ ಬೌಲಿಂಗ್ ಏನ್ ಹೊಡಿತಿದ್ದು, ಸಖತ್ ಪೇಸು, ಸಖತ್ ಬೌನ್ಸು, ಪರ್ಫೆಕ್ಟ್ ಲೈನ್ ಲೆಂತ್ ಸಖತ್ತಾಗಿತ್ತು ಗುರು ಇವತ್ತು ಮೋಶಿನ್ ಖಾನ್ ಅವ್ರ ಬೌಲಿಂಗು. ಮತ್ತೆ ಶಮಿ ಅವ್ರ ಬೌಲಿಂಗು ಸಹ ಚೆನ್ನಾಗೇ ಇತ್ತು ಗುರು. ಒಳ್ಳೆ ಸ್ವಿಂಗ್ ಸಿಗ್ತಾ ಇತ್ತು, ಸಖತ್ತಾಗಿ ಅಟ್ಯಾಕ್ ಮಾಡ್ತಾ ಇದ್ರು. ವಿಕೆಟ್ ಒಂದೊಂದ್ ಸ್ವಲ್ಪ ವೈಡ್ ಹೋಗ್ತಾ ಇತ್ತು ಇವ್ರದ್ದು. ಪ್ರಿನ್ಸ್ ಯಾದವ್ ಅವ್ರದ್ದು ಹೋಯ್ತು, ಶಮಿ ಅವ್ರದ್ದು ಹೋಯ್ತು. ಬಟ್ ಬೌಲಿಂಗ್ ಚೆನ್ನಾಗೇ ಇತ್ತು. ನೋಕಿಯಾ ಅವ್ರಿಗೆ ಒಂಚೂರು ಟಾರ್ಗೆಟ್ ಮಾಡ್ಬಿಡ್ತಾರೆ ಗುರು. ಕೊನೆಯಲ್ಲಿ ಸ್ಟಾರ್ಟಿಂಗ್ ಇವರು ಅಷ್ಟೇ ನಡ್ಸ್ಕೊಂಡಿರಲ್ಲ ಆಯ್ತಾ. 4 ಓವರಿಗೆ 39 ರನ್ ನಡ್ಸ್ಕೊಂಡಿದ್ರು. ಸ್ಟಾರ್ಟಿಂಗ್ ರನ್ ಬಂದಿರಲ್ಲ. ಸ್ಟಾರ್ಟಿಂಗ್ ಇವರೆಲ್ಲ ಚೆನ್ನಾಗೇ ಮಾಡ್ತಿರ್ತಾರೆ. ಬಟ್ 4 ಓವರ್ ನ ಸ್ಪಿನ್ನರ್ ಮಾಡ್ಲೇಬೇಕಾಗಿರತ್ತೆ. ಯಾರು ಒಂದನ ಶಾಬಾಜ್ ಅಹಮದ್ ಅವ್ರು ಮಾಡ್ತಾರೆ. ಆಮೇಲೆ ಮತ್ತೆ ಬೌಲಿಂಗ್ ಕೊಡಲ್ಲ. ಅದ್ ಬಿಟ್ರೆ ಮಾರ್ಕ್ರಮ್ ಅವ್ರು 1 ಓವರ್ ಕೊಡ್ತಾರೆ. ಕೊನೆ ಫಾರ್ಮ್ಯಾಲಿಟೀಸ್ಗೆ ಗುರು 1 ಓವರ್ ನ ಅಬ್ದುಲ್ ಸಮದ್ ಅವ್ರಿಗೆ ಕೊಡ್ತಾರೆ. ಆ ತರ ಗುರು ಮಾಡಿದಿವ್ರ ಲೆಕ್ಕದಲ್ಲಿ ಒಂಚೂರು ಕ್ಯಾಲ್ಕುಲೇಷನ್ ಅಲ್ಲಿ ಫ್ಲಾ ಮಾಡಿದ್ರು ಅಂತಾನೆ ಹೇಳ್ಬೋದು. ನನ್ ಪ್ರಕಾರ ರಿಷಬ್ ಪಂತ್ ದಿಗ್ವೇಶ್ ರಾಜ್ ಅವ್ರು ಬಂದಿರೋ ಮ್ಯಾಚ್
ಏನಾದ್ರು ಚೇಂಜ್ ಆಗ್ತಿತ್ತ ಗುರು ಕಾಮೆಂಟ್ ಹೊಡಿರಿ. ಜೊತೆಗೆ ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನಿಸ್ತು ಗುರು? ಲೆಕ್ಕದಲ್ಲೇ ನಾನು ಇನ್ನೊಂದ್ ಸ್ವಲ್ಪ ಕ್ಲೋಸ್ ಹೋಗದೆ ಅಂತ ಅನ್ಕೊಂಡೆ 4 ವಿಕೆಟ್ಸ್ ಎಲ್ಲ ಹೋದ್ಮೇಲೆ. ಬಟ್ ಯಾ ಗುರು, ನಮ್ಮ ಕ್ರಿಸ್ಟಿಯನ್ ಸ್ಟೆಪ್ಸ್ ಮತ್ತೆ ನಮ್ಮ ಸಮೀರ್ ರಿಜ್ವಿ ಅವ್ರದ್ದು ಭರ್ಜರಿ ಶತಕದ ಜೊತೆ ಆಟಗೆ ಒಂದು ಸೆಲ್ಯೂಟ್ ನ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಒಳ್ಳೆಯವರು ಸಬ್ಸ್ಕ್ರೈಬ್ ನ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.